ನಮ್ಮ ದೇಹದಲ್ಲಿ ಮ್ಯಾಗ್ನೀಷಿಯಂ ಕೊರತೆ ಆದ್ರೆ ಏನಾಗುತ್ತೆ ಗೊತ್ತಾ? ಮ್ಯಾಗ್ನೀಷಿಯಮು ನಮ್ಮ ದೇಹದಲ್ಲಿ ನಡೆಯುವ 300 ಬೇರೆ ಬೇರೆ ಜೀವ ರಾಸಾಯನಿಕ ಕ್ರಿಯೆಗಳಿಗೆ ತುಂಬಾನೇ ಮುಖ್ಯ. ಹಾಗಾದ್ರೆ ಇಷ್ಟೊಂದು ರಾಸಾಯನಿಕ ಕ್ರಿಯೆಗಳಲ್ಲಿ ಬೇಕಾಗಿರ್ತಕ್ಕಂಥ ಈ ಖನಿಜ ಅಂದ್ರೆ ಮ್ಯಾಗ್ನೀಷಿಯಮು, ಇದರ ಕೊರತೆ ಆದ್ರೆ ಏನೆಲ್ಲ ಆಗಬಹುದು ಅಂತ ನಾವು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ವಿಷಯ. ಮ್ಯಾಗ್ನೀಷಿಯಂ ಕೊರತೆಯನ್ನು ಹೈಪೋಮ್ಯಾಗ್ನೀಸೇಮಿಯಾ ಅಂತ ಕರೀತಾರೆ. ಇಂದಿನ ತಪ್ಪು ಜೀವನ ಶೈಲಿಯಿಂದಾಗಿ ಮ್ಯಾಗ್ನೀಷಿಯಂನ ಕೊರತೆ ಸಾಮಾನ್ಯವಾಗಿದೆ. ಈ ಕೊರತೆ ಹೆಚ್ಚಾದಾಗ ಗಂಭೀರ ಸಮಸ್ಯೆಗಳು ಉಂಟಾಗುತ್ತವೆ. ಮೊದಲನೆಯದಾಗಿ ಕಾರ್ಡಿಯೋವ್ಯಾಸ್ಕ್ಯುಲಾರ್ ಫಂಕ್ಷನ್ ಕುಗ್ಗುತ್ತದೆ, ಅಂದ್ರೆ ಹೃದಯದ ರಕ್ತನಾಳದ ಕಾರ್ಯಕ್ಷಮತೆ ಕುಗ್ಗುತ್ತದೆ. ಸಂಶೋಧನೆಯ ಪ್ರಕಾರ 80% ಹೃದಯಾಘಾತ ಆದವರಲ್ಲಿ ಮ್ಯಾಗ್ನೀಷಿಯಂನ ಕೊರತೆ ಕಂಡುಬಂದಿದೆ. ಜರ್ನಲ್ ಆಫ್ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ನಲ್ಲಿ ಪ್ರಕಟವಾದ ಸಂಶೋಧನೆಯ ವರದಿ ಪ್ರಕಾರ ಹೃದಯ ಬಡಿತಕ್ಕೆ ಕಾರಣವಾದ ಕಾರ್ಡಿಯೋಮಯೋಸೈಟ್ ಕೋಶಗಳ ಶಕ್ತಿ ಮತ್ತು ವಿದ್ಯುತ್ ಸ್ಥಿರತೆಗೆ ಮ್ಯಾಗ್ನೀಷಿಯಂ ಬೇಕೇ ಬೇಕು. ಇನ್ನು ಕ್ಯಾಲ್ಸಿಯಂ ಹೃದಯದ ಕಾಂಟ್ರಾಕ್ಷನ್ ಅಂದ್ರೆ ಸಂಕೋಚನೆಯನ್ನು ನಿಯಂತ್ರಣ ಮಾಡಿದ್ರೆ ರಿಲ್ಯಾಕ್ಸ್ ಆಗಲು ಮ್ಯಾಗ್ನೀಷಿಯಂ ಬೇಕು. ಮ್ಯಾಗ್ನೀಷಿಯಂ ಹೃದಯದ ರಿಲ್ಯಾಕ್ಸೇಷನ್ ನಿಯಂತ್ರಣ ಮಾಡುತ್ತೆ. ಈ ಕೆಲಸದಲ್ಲಿ ವಿಟಮಿನ್ ಡಿ ಮತ್ತು ವಿಟಮಿನ್ K2 ಕೂಡ ಏನಂತಂದ್ರೆ ಸಹಾಯ ಮಾಡುತ್ತವೆ. ಆದ್ರೆ ಮ್ಯಾಗ್ನೀಷಿಯಂ ಕೂಡ ಏನಂತಂದ್ರೆ ಕ್ಯಾಲ್ಸಿಯಂ ಪ್ರಮಾಣ ಕಂಟ್ರೋಲ್ ಮಾಡಲು ಬೇಕೇ ಬೇಕು. ಅದಕ್ಕೆ ಈ ಖನಿಜಗಳು ಸರಿಯಾದ ಅನುಪಾತದಲ್ಲಿದ್ರೇನೆ ನಮ್ಮ ಹೃದಯ ಸರಿಯಾಗಿ ಕೆಲಸ ಮಾಡಲು ಸಾಧ್ಯ. ಮ್ಯಾಗ್ನೀಷಿಯಂನ ಕೊರತೆಯಾದ್ರೆ ಅರಿಥ್ಮಿಯಾ ಅಂದ್ರೆ ಅಸಹಜ ಹೃದಯ ಬಡಿತ ಉಂಟಾಗಬಹುದು. ಅಂದ್ರೆ ಇಲ್ಲಿ ಹೃದಯ ಬಡಿತ ಸ್ಕಿಪ್ ಆಗಬಹುದು ಅಥವಾ ಹೆಚ್ಚು ವೇಗದಲ್ಲಿ ಬಡಿತ ಆಗಬಹುದು. ಹೀಗೆ ಏನಂತಂದ್ರೆ ಅಸಹಜ ಹೃದಯ ಬಡಿತಗಳು ಉಂಟಾಗಬಹುದು. ಇದು ಏನಂತಂದ್ರೆ ಹೃದಯಾಘಾತ ಸೇರಿದಂತೆ ಅನೇಕ ಹೃದಯ ಕಾಯಿಲೆಗಳಿಗೆ ಕಾರಣವಾಗಬಹುದು. ಮ್ಯಾಗ್ನೀಷಿಯಂನ ಕೊರತೆ ಆದ್ರೆ ರಕ್ತದೊತ್ತಡದಲ್ಲಿ ಹೆಚ್ಚಳವಾಗಬಹುದು. ಮ್ಯಾಗ್ನೀಷಿಯಂ ಏನಿದೆಯಲ್ಲ, ಇದು ನಮ್ಮ ರಕ್ತನಾಳದಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಶೇಖರಣೆ ಆಗಲು ಬಿಡುವುದಿಲ್ಲ. ನಮ್ಮ ಸ್ನಾಯುಗಳನ್ನು ಮತ್ತು ನಮ್ಮ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಆಗಿಡುತ್ತದೆ ಮತ್ತು ನಮ್ಮ ದೇಹದಲ್ಲಿ ರಕ್ತದ ಚಲನೆ ಸರಾಗವಾಗಿ ನಡೆಯಲು ಸಹಾಯ ಮಾಡುತ್ತದೆ. ರಕ್ತದ ಪರಿಚಲನೆ ಸರಿಯಾಗಿ ಆದ್ರೆ ರಕ್ತದೊತ್ತಡದ ಸಮಸ್ಯೆನೇ ಬರಲ್ಲ. ಆದ್ರಿಂದಲೇ ಮ್ಯಾಗ್ನೀಷಿಯಂನ ಕೊರತೆ ಆದ್ರೆ ನಮ್ಮ ರಕ್ತದೊತ್ತಡ ಹೆಚ್ಚುತ್ತದೆ. ಮ್ಯಾಗ್ನೀಷಿಯಂನ ಕೊರತೆ ಆದ್ರೆ ಆಸ್ಟಿಯೋಪೋರೋಸಿಸ್ ಉಂಟಾಗಬಹುದು. ಮೂಳೆಗಳ ಸಮಸ್ಯೆ ಅಂದ ತಕ್ಷಣ ನಮ್ಮಲ್ಲಿ ಬಹಳಷ್ಟು ಜನ ಕ್ಯಾಲ್ಸಿಯಂನ ಬಗ್ಗೆ ಯೋಚನೆ ಮಾಡ್ತೀವಿ. ಆದ್ರೆ ಈ ಕ್ಯಾಲ್ಸಿಯಂ ಜೊತೆ ಮ್ಯಾಗ್ನೀಷಿಯಂ ಕೂಡ ಮುಖ್ಯ ಅಂತ ನಾವು ತಿಳಿದುಕೊಳ್ಳಲೇಬೇಕು. ನಮ್ಮ ದೇಹದಲ್ಲಿರೋ ಒಟ್ಟು ಮ್ಯಾಗ್ನೀಷಿಯಂ ಪ್ರಮಾಣದಲ್ಲಿ 60% ಮ್ಯಾಗ್ನೀಷಿಯಂ ನಮ್ಮ ಮೂಳೆಗಳಲ್ಲಿ ಸ್ಟೋರ್ ಆಗಿರುತ್ತದೆ. ಆದ್ರಿಂದಲೇ ಮ್ಯಾಗ್ನೀಷಿಯಂ ಕೊರತೆ ಆದ್ರೆ ನಮ್ಮ ಮೂಳೆಗಳು ಕೂಡ ಏನಂತಂದ್ರೆ ವೀಕ್ ಆಗುತ್ತವೆ. ಹೀಗೆ ಈ ಕೊರತೆ ಹೆಚ್ಚಾದ್ರೆ ಆಸ್ಟಿಯೋಪೋರೋಸಿಸ್ ಸಮಸ್ಯೆ ಉಂಟಾಗುತ್ತೆ. ಆಸ್ಟಿಯೋಪೋರೋಸಿಸ್ ಅಂದ್ರೆ ಮೂಳೆಯ ಸಾಂದ್ರತೆ ಕಡಿಮೆಯಾಗಿ ಮೂಳೆಯ ಸ್ಟ್ರೆಂತ್ ಅಂದ್ರೆ ಮೂಳೆಯ ಬಲ ಕಡಿಮೆಯಾಗುತ್ತದೆ, ಮೂಳೆ ದುರ್ಬಲವಾಗುತ್ತದೆ. ಮ್ಯಾಗ್ನೀಷಿಯಮು ನಮ್ಮ ದೇಹದ ಮಾಂಸಖಂಡಗಳನ್ನು ರಿಲ್ಯಾಕ್ಸ್ ಆಗಿಡುತ್ತದೆ ಮತ್ತು ನರಗಳಿಗೆ ಆರಾಮ ನೀಡುತ್ತದೆ. ಇದರ ಕೊರತೆ ಆದ್ರೆ ಸ್ನಾಯು ಸೆಳೆತ ಉಂಟಾಗುತ್ತದೆ. ಸ್ನಾನಕ್ಕಾಗಿ ಉಪ್ಪು ಅಂದ್ರೆ ಎಪ್ಸಮ್ ಸಾಲ್ಟ್ ಬಳಸ್ತೀವಿ. ಯಾಕೆ ಗೊತ್ತಾ? ಇದು ನಮ್ಮ ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡುತ್ತದೆ. ಈ ಎಪ್ಸಮ್ ಸಾಲ್ಟು ಅಂದ್ರೆ ಏನ್ ಗೊತ್ತಾ? ಇದು ಕೂಡ ಏನಂತಂದ್ರೆ ಮ್ಯಾಗ್ನೀಷಿಯಂನ ಒಂದು ರೂಪ, ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂತ ಹೇಳ್ತೀವಿ. ಮ್ಯಾಗ್ನೀಷಿಯಂನ ಕೊರತೆ ಆದ್ರೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಬರುತ್ತವೆ, ಅಂದ್ರೆ ಜೀರ್ಣಕ್ರಿಯೆ ಸರಿಯಾಗಿ ಆಗಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಊಟ ಮಾಡುವಾಗ ಮೊದಲನೇ ತುತ್ತು ಬಾಯಿಯಲ್ಲಿ ಇಟ್ಟ ತಕ್ಷಣನೇ ಮ್ಯಾಗ್ನೀಷಿಯಂ ಫೀಲ್ಡ್ಗೆ ಬಂದು ತನ್ನ ಕೆಲಸ ಶುರು ಮಾಡುತ್ತೆ. ಇದು ನಮ್ಮ ಲಾಲಾರಸದಲ್ಲಿರ್ತಕ್ಕಂಥ ಕಿಣ್ವಗಳಿಗೆ, ಆಹಾರ ಕಣಗಳನ್ನು ಒಡೆಯಲು ಸಹಾಯ ಮಾಡುತ್ತದೆ. ನಮ್ಮ ಜಠರದಲ್ಲಿ ಜೀರ್ಣ ಮಾಡಲು ಆಮ್ಲ ಏನ್ ಬೇಕಾಗುತ್ತೆ ಅಲ್ಲ, ಅಂದ್ರೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ತಯಾರಾಗುತ್ತೆ ಅಲ್ಲ, ಅದು ತಯಾರಾಗಲು ಕೆಲವು ಹಾರ್ಮೋನ್ಗಳು ಸೂಚನೆ ಕೊಡಬೇಕಾಗುತ್ತೆ. ಈ ಹಾರ್ಮೋನ್ಗಳು ತಯಾರಾಗಲು ಮ್ಯಾಗ್ನೀಷಿಯಂ ಬೇಕು. ಇದು ಇಲ್ಲದೆ ಆಹಾರ ಜೀರ್ಣ ಆಗೋದೇ ಇಲ್ಲ, ಮಲಬದ್ಧತೆ ಉಂಟಾಗುತ್ತದೆ. ಅದಕ್ಕೆ ಮಲಬದ್ಧತೆ ನಿವಾರಿಸಲು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸಲಾಗುತ್ತದೆ. ನಮ್ಮ ಜೀರ್ಣ ಸಮಸ್ಯೆಗಳಿದ್ರೆ ನಾವು ತಿಳಿದುಕೊಳ್ಳಲೇಬೇಕು. ಏನಂತಂದ್ರೆ ನಮ್ಮ ದೇಹದಲ್ಲಿ ಆಹಾರದಿಂದ ಮ್ಯಾಗ್ನೀಷಿಯಂ ಹೀರಿಕೆ ಸರಿಯಾಗಿ ಆಗುತ್ತಿಲ್ಲ ಅಂತ, ಅಥವಾ ನಮ್ಮ ಆಹಾರದಲ್ಲಿ ಮ್ಯಾಗ್ನೀಷಿಯಂ ಸಮೃದ್ಧವಾಗಿಲ್ಲ ಎಂದರ್ಥ. ಸಾಮಾನ್ಯವಾಗಿ ನಮ್ಗೆಲ್ಲ ಆಯಾಸ ಆಗುತ್ತೆ, ಆದರೆ ಕಂಟಿನ್ಯೂಸ್ ಆಗಿ ಎಲ್ಲಾ ಸಮಯದಲ್ಲಿ ಸುಸ್ತಾಗಿರೋದು
ಮ್ಯಾಗ್ನೀಷಿಯಂನ ಕೊರತೆಯ ಲಕ್ಷಣ. ಮ್ಯಾಗ್ನೀಷಿಯಂ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಆಹಾರದಲ್ಲಿನ ಗ್ಲೂಕೋಸ್ ಅನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತದೆ. ಅದಕ್ಕೆ ಮ್ಯಾಗ್ನೀಷಿಯಂನ ಕೊರತೆಯಾದ್ರೆ ಶಕ್ತಿಯ ಕೊರತೆಯಾಗಿ ನಮಗೆ ವೀಕ್ನೆಸ್ ಆಗಿ ಸುಸ್ತಾಗುತ್ತದೆ. ಸಂಶೋಧನೆಯ ಪ್ರಕಾರ ನಮ್ಮ ದೇಹದಲ್ಲಿ ಮ್ಯಾಗ್ನೀಷಿಯಂ ಕೊರತೆಯಾದ್ರೆ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಹೆಚ್ಚುತ್ತದೆ, ಮೂಡ್ ಸ್ವಿಂಗ್ ಆಗುತ್ತದೆ, ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತವೆ. ಮ್ಯಾಗ್ನೀಷಿಯಮು ಮೆಲಟೋನಿನ್ ಮತ್ತು ಸೆರೋಟೋನಿನ್ ಹಾರ್ಮೋನ್ಗಳ ತಯಾರಿಕೆಯನ್ನು ಉತ್ತೇಜಿಸುವುದರಿಂದ ಇವು ನಮ್ಮ ಮೂಡನ್ನು ಚೆನ್ನಾಗಿಡುತ್ತವೆ, ನಮ್ಮ ದೇಹ ರಿಲ್ಯಾಕ್ಸ್ ಆಗಿರಲು ಸಹಾಯ ಮಾಡುತ್ತವೆ. ಈ ಮ್ಯಾಗ್ನೀಷಿಯಂ ನಮ್ಮಲ್ಲಿ ಸ್ಟ್ರೆಸ್ ಉಂಟು ಮಾಡುವ ಸೈಟೋಕೈನ್ಸ್ ಮತ್ತು ಕಾರ್ಟಿಸಾಲ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಅದಕ್ಕೆ ಮ್ಯಾಗ್ನೀಷಿಯಂ ಕೊರತೆಯಾದ್ರೆ ಆತಂಕ ಹೆಚ್ಚುತ್ತದೆ, ಮೂಡ್ ಸ್ವಿಂಗ್ ಆಗುತ್ತದೆ, ಅಂದ್ರೆ ಸಡನ್ ಆಗಿ ಭಾವನೆಗಳು ಚೇಂಜ್ ಆಗುತ್ತವೆ. ಸಂಶೋಧನೆಯ ಪ್ರಕಾರ ಮ್ಯಾಗ್ನೀಷಿಯಂ ಕೊರತೆ ಆದ್ರೆ ತಲೆನೋವು, ಮೈಗ್ರೇನ್ ಬರೋದು ಸಹಜ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಚೆನ್ನಾಗಿ ನಿದ್ರೆ ಆಗಲ್ಲ, ಹಾಸಿಗೆಯಲ್ಲಿ ನಿದ್ರೆ ಬರದೆ ಹೊರಳಾಡೋದು ಅನುಭವಿಸಿರ್ತೀವಿ. ಇದಕ್ಕೆ ಕಾರಣ ಮ್ಯಾಗ್ನೀಷಿಯಂ ಕೊರತೆ ಕೂಡ ಇರಬಹುದು. ಯಾಕೆಂದ್ರೆ ಮ್ಯಾಗ್ನೀಷಿಯಂ ನಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಮಾಡಿ ನಮ್ಮ ದೇಹ ಮತ್ತು ಮಿದುಳನ್ನು ರಿಲ್ಯಾಕ್ಸ್ ಆಗಿಡುತ್ತದೆ. ಇನ್ನು ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಈ ಮ್ಯಾಗ್ನೀಷಿಯಂ ನಮ್ಮ ಮಿದುಳಲ್ಲಿರ್ತಕ್ಕಂಥ ಗಾಮಾ ಅಮೈನೋ ಬ್ಯುಟರಿಕ್ ಆಸಿಡ್ ಅಂದ್ರೆ ಗಾಬಾ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ, ಇವುಗಳಿಗೆ ಬಂಧಿಸಿ ಚೆನ್ನಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಈ ಗಾಬಾ ರಿಸೆಪ್ಟರ್ಸ್ಗಳು ನಮ್ಮ ನರಗಳ ಚಟುವಟಿಕೆ ಶಾಂತಗೊಳಿಸಿ ಚೆನ್ನಾಗಿ ನಿದ್ರೆ ತರಿಸುತ್ತವೆ. ಅದಕ್ಕೆ ಮ್ಯಾಗ್ನೀಷಿಯಂ ಕೊರತೆಯಾದ್ರೆ ನಿದ್ರೆ ಕೂಡ ಚೆನ್ನಾಗಿ ಆಗಲ್ಲ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.